ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ವೀಕ್ ರಂಗೇರಿದೆ. ದೊಡ್ಡ ಮನೆಯ ಕ್ಯೂಟ್ ಜೋಡಿ ಗಿಲ್ಲಿ ಕಾವ್ಯ ಮನೆಯವರು ಒಟ್ಟಿಗೆ ಆಗಮಿಸಿರುವುದು ಮನೆಯ ಕಳೆಯನ್ನ ಇನ್ನಷ್ಟು ಹೆಚ್ಚಿಸಿದೆ. ಸಾಕಪ್ಪ, ಇಷ್ಟು ದಿನ ನೀನು ಗೋಳಾಡಿಸಿದ್ದು ಸಾಕು ಸಾಕು, ಇನ್ನಾದ್ರೂ ಜಾಸ್ತಿ ಯಾರನ್ನು ಗೋಳಾಡಿಸ್ಬೇಡ. ಇಷ್ಟು ದಿನ ಆಲ್ರೆಡಿ ಒಂದು ಹಂತವನ್ನು ಮೀರಿನೇ ಗೋಳಾಡಿಸಿದ್ಯಾ ಅಂತೇಳಿ ತಂದೆಯವರು ಗಿಲ್ಲಿಗೆ ಕಿವಿ ಮಾತನ್ನ ಹೇಳಿದ್ದಾರೆ. ಹಾಗೆ ಕಾವ್ಯ ಅವರಿಗೂ ಸಹ ಅವರ ತಾಯಿಯವರು ಗಿಲ್ಲಿ ನಿನ್ನನ್ನು ಎಲ್ಲೂ ಸಹ ಬಿಟ್ಕೊಟ್ಟಿಲ್ಲ, ನೀನು ಸಹ ಗಿಲ್ಲಿನ ಎಲ್ಲೂ ಬಿಟ್ಕೊಡ್ಬಾರ್ದು. ಹಾಗೆ ನಿನ್ನ ಕಾಳುಗಳು ಜಾಸ್ತಿ ಹಾಕೊಂಬಂದ್ರೆ ಅವ್ನು ಕೊಡಬೇಕು, ಮತ್ತು ಮೊಟ್ಟೆನ ಗಿಲ್ಲಿಗೆ ತಪ್ಪದೆ ಕೊಡು ಅಂತ ಕಿವಿ ಮಾತನ್ನ ಹೇಳ್ತಿದ್ದಾರೆ ಕಾವ್ಯ ಅವರ ತಾಯಿ. ಹಾಗೆ ಕಾವ್ಯ ಅವರು ಪ್ರತ್ಯುತ್ತರವಾಗಿ, ಹೌದಮ್ಮ, ನಾನು ಸಹ ಎಲ್ಲಿನೂ ಸಹ ಗಿಲ್ಲಿನ ಬಿಟ್ಕೊಟ್ಟಿಲ್ಲ ಅಂತ ನಗ್ನಗ್ತಾ ಉತ್ತರವನ್ನ ಕೊಟ್ಟಿದ್ದಾರೆ. ಬಿಳಿ ಶರ್ಟ್ ಪಂಚ ಹಾಕೊಂಡು ಕೋಲ್ ಹಿಡ್ಕೊಂಡು ಮನೆಗೆ ಖಡಕ್ ಹಳ್ಳಿ ಯಜಮಾನನ ಸ್ಟೈಲಲ್ಲಿ ಗಿಲ್ಲಿ ತಂದೆ ಎಂಟ್ರಿ ಕೊಡ್ತಾರೆ ಅಲ್ವಾ. ಎಲ್ಲಿ ನನ್ನ ಟಗ್ರ ಮರಿ ಕಾಣ್ತಿಲ್ಲ ಅಂತ ಬಂದು ಮಗನನ್ನ ಕಂಡ ಕೂಡಲೇ ಕೋಲಿನಿಂದ ಹಿಗ್ಗ ಮುಗ್ಗ ಬಾರಿಸ್ತಾರೆ. ಇದು ತಂದೆ ಮಗನ ಸಲುಗೆಯ ನಡೆಯಂತೆ ಕಂಡು ಬರುತ್ತೆ. ನಂತರ ಗಿಲ್ಲಿ ತಾಯಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ. ಗಿಲ್ಲಿ ತಲೆಗೆ ಎಣ್ಣೆಯನ್ನ ಹಚ್ಚಿ ಸ್ನಾನ ಮಾಡಿಸಿ ಜುಬ್ಬಾ ಪೈಜಾಮ ಉಡುಗೆ ತೊಡಿಸಿ ಮದುಮಗನಂತೆ ರೆಡಿ ಮಾಡ್ತಾರೆ. ಎಲ್ಲರ ಜೊತೆ ಬೆರೆತು ಮಾತನಾಡ್ತಾರೆ. ಇದೇ ಸಮಯಕ್ಕೆ ಕ್ಯಾಪ್ಟನ್ ರೂಮ್ನಲ್ಲಿ ಮತ್ತು ಮತ್ತೊಂದು ಕೋಣೆಯಲ್ಲಿ ಕಾವ್ಯ ತಾಯಿ ಮತ್ತು ಸಹೋದರ ಎಂಟ್ರಿ ಕೊಡ್ತಾರೆ. ಈ ವೇಳೆ ಕಾವ್ಯ ತನ್ನ ಆಟದ ಬಗ್ಗೆ ತಾಯಿ ಬಳಿ ವಿಚಾರಿಸ್ತಾರೆ. ತುಂಬಾ ಚೆನ್ನಾಗಿ ಆಟ ಆಡ್ತಿದ್ಯಾ ಮಗಳೇ, ಹೀಗೆ ಮುಂದುವರಿಸು ಅಂತ ಕಾವ್ಯಗೆ ತಾಯಿ ಸಲಹೆಯನ್ನ ಕೊಡ್ತಾರೆ. ಗಿಲ್ಲಿಯನ್ನ ಮಾತ್ರ ಬಿಟ್ಕೊಡ್ಬೇಡ, ಅವನು ನಿನ್ನನ್ನು ಸಹ ಎಲ್ಲೂ ಬಿಟ್ಕೊಟ್ಟಿಲ್ಲ, ನೀನೇ ಅವನನ್ನ ಗೋಳು ಉಯ್ಕೋತೀಯ ಅಂತ ಮಗಳಿಗೆ ತಾಯಿ ತಿಳಿಯನ್ನ ಹೇಳ್ತಾರೆ. ಹಾಗೆ ಅವನು ಮೊಟ್ಟೆ ಕೇಳಿದಾಗ ಕೊಡು, ದೊಡ್ಡವ್ರನ್ನ ನೋಡಿಕೊಂಡು ಮಾತಾಡು ಅಂತ ಸಲಹೆಯನ್ನ ಕೊಡ್ತಿದ್ದಾರೆ. ಕಾವ್ಯ ಸಹೋದರ ಆರಂಭದಲ್ಲಿ ಗಿಲ್ಲಿಯನ್ನ ಮಾತನಾಡಿಸದೆ ಎಲ್ಲರನ್ನು ಮಾತಾಡಿಸ್ತಾರೆ. ಆಗ ಇವರೇನು ನನಗೆ ಡಾಚಾ ಕೊಡ್ತಾರಲ್ಲ ಅಂತ ಗಿಲ್ಲಿ ಹೇಳ್ತಾರೆ. ಕಾವ್ಯ ಸಹೋದರ ಗಿಲ್ಲಿಯ ತಂದೆ ತಾಯಿಯನ್ನ ಮಾತನಾಡಿಸಿ ಕೊನೆಗೆ ಗಿಲ್ಲಿ ಜೊತೆ ಮಾತನಾಡ್ತಾರೆ. ಇನ್ನಷ್ಟು ತಾಜಾ ಅಪ್ಡೇಟ್ಸ್ಗಾಗಿ ದಿವ್ಯ ಕೃಷ್ಣ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಇನ್ಸ್ಟಾಗ್ರಾಮ್ ಪೇಜ್ @ದಿವ್ಯ ಕೃಷ್ಣ, ಫೇಸ್ಬುಕ್ ಪೇಜ್ ಫಾಲೋ ಮಾಡಿ.